ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳುವ ಪ್ರಕ್ರಿಯೆಗೆ ವೇಗ ಕೊಡ್ತಾ ಇದೆ. ಅಲ್ಲಿ ಬಂಧಿತರಾದ ಅಕ್ರಮ ವಲಸಿಗರನ್ನ ಆಯಾ ದೇಶಗಳಿಗೆ ವಾಪಸ್ಸು ಕಳುಹಿಸುವ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ಮೊದಲ ಬಾರಿಗೆ ಭಾರತದ ಒಂದಷ್ಟು ಅಕ್ರಮ ವಲಸಿಗರನ್ನ ಹೊತ್ತ ಅಮೆರಿಕದ ಸೇನಾ ವಿಮಾನ ಭಾರತದತ್ತ ಹೊರಟಿದೆ. ಮತ್ತೊಂದು ಕಡೆ ಅಮೆರಿಕ ಅಕ್ರಮ ವಲಸೆಗಳನ್ನ ಮತ್ತು ಅಕ್ರಮ ವಲಸೆಗರಿಂದ ಆಗುವ ಅಪರಾಧಗಳನ್ನ ನಿಯಂತ್ರಿಸುವುದಕ್ಕೆ ಹೊಸದೊಂದು ಕಾನೂನನ್ನು ಕೂಡ ಜಾರಿಗೆ ತಂದಿದೆ. ಅದರ ಪ್ರಕಾರ ಯಾವುದೇ ಅಕ್ರಮ ವಲಸಿಗ ಅಮೆರಿಕದಲ್ಲಿ ಯಾವ ಸಣ್ಣ ಅಪರಾಧ ಮಾಡಿದ್ರೂ ಅವನನ್ನ ಬಂಧಿಸಲಾಗುತ್ತೆ. ಅವನಿಗೆ ನ್ಯಾಯಾಲಯ, ವಿಚಾರಣೆ ಇದ್ಯಾವುದಕ್ಕೂ ಅವಕಾಶ ಇಲ್ಲದಂತೆ ಜೈಲಿಗೆ ತಳ್ಳಲಾಗುತ್ತೆ ಮತ್ತು ಅವನ ದೇಶಕ್ಕೆ ಅವನನ್ನ ಬಲವಂತವಾಗಿ ಅಟ್ಟಲಾಗುತ್ತೆ. ಹಾಗೆ ಘೋರ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರನ್ನ ಕ್ಯೂಬಾದ ಗಾಂಟನಾಮೋ ಬೇ ಕಾರಾಗೃಹಕ್ಕೆ ಅಟ್ತಾರೆ. ಇಂಥದೊಂದು ಭಯಾನಕ ಕಾನೂನಿಗೆ ಟ್ರಂಪ್ ಸಹಿ ಬಿದ್ದಿದೆ ಮತ್ತು ಅಮೆರಿಕದ ಎರಡೂ ಸದನಗಳಲ್ಲಿ ಡೆಮೊಕ್ರೆಟಿಕರ ವಿರೋಧದ ನಡುವೆ ಕೂಡ ಈ ಬಿಲ್ ಅಂಗೀಕಾರವನ್ನು ಪಡ್ಕೊಂಡಿದೆ. ಹಾಗಾದರೆ ಯಾವುದು ಈ ಹೊಸ ಬಿಲ್ ಮತ್ತು ಅಮೆರಿಕದಿಂದ ಭಾರತಕ್ಕೆ ಮೊದಲ ಹಂತದಲ್ಲಿ ಬರ್ತಾ ಇರುವ ಅಕ್ರಮ ವಲಸಿಗರೆಷ್ಟು ಮಂದಿ ಭಾರತೀಯರನ್ನ ಅಮೆರಿಕ ಹೊರ ಹಾಕ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಕ್ರಮ ವಲಸೆ ಅನ್ನೋದು ಯಾವ ದೇಶಕ್ಕಾದರೂ ತಲೆನೋವನ್ನೇ ಸೃಷ್ಟಿ ಮಾಡುತ್ತೆ. ಅಲ್ಲಿನ ಜನರ ಉದ್ಯೋಗಾವಕಾಶಗಳನ್ನದು ಕಿತ್ಕೊಳ್ಳುತ್ತೆ. ಅಲ್ಲಿ ಸಾಂಸ್ಕೃತಿಕ ಅಸಹನೆಗೆ ಅದು ಕಾರಣ ಆಗುತ್ತೆ. ಜೊತೆಗೆ ಅಕ್ರಮ ವಲಸಿಗರು ಅತಿ ಹೆಚ್ಚು ಪ್ರಮಾಣದಲ್ಲಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ. ಭಾರತದಂತಹ ದೇಶದಲ್ಲಿ ಉಗ್ರ ಚಟುವಟಿಕೆಗಳಿಗೆ, ಪಾಕಿಸ್ತಾನ, ಬಾಂಗ್ಲಾದ ನೆಲದಿಂದ ಶತ್ರುಗಳು ಮಾಡೋ ಸಂಚುಗಳಿಗೆ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆಯಾಗೋದು ಇದೇ ಅಕ್ರಮ ವಲಸಿಗರು. ಇನ್ನು ಅಪರಾಧ ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಅವರನ್ನ ಹುಡುಕೋದು ಕೂಡ ಕಷ್ಟ ಆಗುತ್ತೆ. ಹೀಗಾಗಿ ಪೂರ್ವ ಪಶ್ಚಿಮ ಅನ್ನೋ ವ್ಯತ್ಯಾಸ ಇಲ್ಲದೆ ಇಡೀ ಜಗತ್ತು ಇವತ್ತು ಅಕ್ರಮ ವಲಸಿಗರಿಂದ ಸಂಕಷ್ಟಕ್ಕೀಡಾಗ್ತಾ ಇದೆ. ಇನ್ನು ಇದನ್ನು ತಪ್ಪಿಸೋದಿಕ್ಕೆ ಮತ್ತು ಅಕ್ರಮ ವಲಸಿಗರನ್ನ ಹೊರಹಾಕೋದಿಕ್ಕೆ ಅಮೆರಿಕ ಈಗ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮುಂದಾಗಿದೆ. ಈ ಹಿಂದಿನ ಅವಧಿಯಲ್ಲಿ ಕೂಡ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸೆಗಳ ವಿರುದ್ಧ ಒಂದಷ್ಟು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ರು. ಮೆಕ್ಸಿಕೋ ಗಡಿಯನ್ನ ಸಂಪೂರ್ಣವಾಗಿ ಮುಚ್ಚೋದಕ್ಕೆ ಕೂಡ ಅಮೆರಿಕ ಸಿದ್ಧತೆಗಳನ್ನು ಮಾಡಿಕೊಂಡಿತ್ತು. ಆದರೆ ಅಷ್ಟರಲ್ಲಿ ಅಮೆರಿಕದಲ್ಲಿ ಅಧಿಕಾರ ಬದಲಾವಣೆ ನಡೀತು. ಡೆಮೊಕ್ರೆಟಿಕರು ಅಧಿಕಾರಕ್ಕೆ ಬಂದರು. ಅವರು ಈ ಅಕ್ರಮ ವಲಸೆಗಳ ಬಗ್ಗೆ ಸಾಫ್ಟ್ ಮನಸ್ಥಿತಿಯನ್ನು ಹೊಂದಿದ್ರು. ಆದರೆ ಮತ್ತೆ ಟ್ರಂಪ್ ಆಡಳಿತ ಶುರುವಾಗಿದೆ. ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಟ್ರಂಪ್ ಅಕ್ರಮ ವಲಸೆಗಳ ವಿರುದ್ಧ ತುಂಬಾನೇ ಮಾತಾಡಿದ್ರು. ಈಗ ಅವರು ಹೇಳಿದ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನಾ ದೇಶಗಳ ಅಕ್ರಮ ವಲಸಿಗರನ್ನ ಪಟ್ಟಿ ಮಾಡಿ ಅವರನ್ನ ಬಂಧಿಸಿ ಅಮೆರಿಕದಿಂದ ಹೊರಗೆ ತಳ್ಳೋ ಕೆಲಸ ಕೂಡ ಆರಂಭ ಆಗಿದೆ. ಆ ನಿಟ್ಟಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಭಾರತೀಯರನ್ನ ಕೂಡ ಅಮೆರಿಕ ಪಟ್ಟಿ ಮಾಡಿದೆ. ಆ ಪೈಕಿ 17,000ಕ್ಕೂ ಹೆಚ್ಚು ಮಂದಿಯ ಬಳಿ ವಲಸೆಗೆ ಸಂಬಂಧಪಟ್ಟ ಯಾವ ದಾಖಲೆಗಳೂ ಇಲ್ಲ. ಸೊ ಅವರನ್ನ ಭಾರತಕ್ಕೆ ಕಳುಹಿಸಲಾಗ್ತಾ ಇದೆ ಮತ್ತು ಅಕಸ್ಮಾತ್ ಅವರೆಲ್ಲ ಭಾರತೀಯರೇ ಆಗಿದ್ರೆ ನಾವು ಅವರನ್ನು ನಮ್ಮ ದೇಶಕ್ಕೆ ವಾಪಸ್ ಕರ್ಕೋತೀವಿ ಅಂತ ಭಾರತ ಕೂಡ ಹೇಳಿದೆ. ಅದರ ಭಾಗವಾಗಿ ಈಗ ಒಂದು ಸೇನಾ ವಿಮಾನದ ತುಂಬ ಭಾರತೀಯ ಅಕ್ರಮ ವಲಸಿಗರು ವಾಪಸ್ ಬರ್ತಾ ಇದ್ದಾರೆ. ಅವರನ್ನ C-17 ವಿಮಾನದಲ್ಲಿ ಕರ್ಕೊಂಡು ಬರಲಾಗ್ತಾ ಇದೆ. ಅದರಲ್ಲಿ 200 ಮಂದಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ C-17 ನಲ್ಲಿ ಕುಳಿತವರ ಫೋಟೋ ಒಂದು ಕೂಡ ಬಿಡುಗಡೆ ಆಗಿದೆ. ಅದರಲ್ಲಿ ಈ ಅಕ್ರಮ ವಲಸಿಗರಿಗೆ ಕೈ ಹಾಗೂ ಕಾಲುಗಳಿಗೆ ಬೇಡಿ ತೊಡಿಸಲಾಗಿದೆ ಮತ್ತು ಇದು ತುಂಬಾ ಅಮಾನವೀಯ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಅಮೆರಿಕದಲ್ಲಿ ಭಾರತದ ಸುಮಾರು 7.25 ಲಕ್ಷದಷ್ಟು ಮಂದಿ ಅಕ್ರಮ ವಲಸಿಗರು, ಅಂದ್ರೆ ಯಾವ ದಾಖಲೆಗಳು ಇಲ್ಲದೆ ಕಳ್ಳ ಮಾರ್ಗಗಳ ಮೂಲಕ ಬ್ರೋಕರ್ಗಳಿಂದ ವಂಚನೆಗೊಳಗಾಗಿ ಅಮೆರಿಕ ಸೇರಿದವರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ ಸದ್ಯಕ್ಕೆ ಸುಮಾರು 20,000 ಮಂದಿಯನ್ನ ಪತ್ತೆ ಮಾಡಿದ್ದಾರೆ. ಅದರಲ್ಲಿ 17,000ಕ್ಕೂ ಹೆಚ್ಚು ಮಂದಿಯ ಹೆಸರನ್ನ ವಾಪಸ್ ಕಳುಹಿಸುವವರ ಪಟ್ಟಿಗೆ ಸೇರಿಸಲಾಗಿದ್ದು, ಇನ್ನುಳಿದ ಸುಮಾರು 3,000 ಮಂದಿಯನ್ನ ಡಿಟೆನ್ಷನ್ ಸೆಂಟರ್ನಲ್ಲಿಟ್ಟಿದ್ದಾರೆ. ಅವರ ದಾಖಲೆಗಳ ಪರಿಶೀಲನೆ ನಡೆದಿದೆ ಅಂತ ವರದಿಗಳು ಹೇಳ್ತಾ ಇವೆ. ಗೆಳೆಯರೆ, ಹೀಗೆ ಅಕ್ರಮ ವಲಸಿಗರನ್ನ ಅವರವರ ದೇಶಗಳಿಗೆ ವಾಪಸ್ ಕಳುಹಿಸಿಕೊಡೋ ಕೆಲಸವನ್ನ ಮಾತ್ರ ಅಮೆರಿಕ ಮಾಡ್ತಾ ಇಲ್ಲ. ಬದಲಿಗೆ ಕಳೆದ ವಾರ ಅಲ್ಲಿನ ಸಂಸತ್ತಿನ ಉಭಯ ಸದನಗಳಲ್ಲಿ ಒಂದು ವಿಚಿತ್ರ ಮಸೂದೆ ಕೂಡ ಮಂಡನೆ ಆಗಿದೆ ಮತ್ತು ಅದನ್ನ ರಿಪಬ್ಲಿಕನ್ನರ ಜೊತೆ ಕೆಲ ಡೆಮೊಕ್ರೆಟಿಕ್ಕರು ಕೂಡ ಅನುಮೋದಿಸಿದ್ದಾರೆ. ಹಾಗೆ ಆ ಕಾಯ್ದೆಗೆ ಅಧ್ಯಕ್ಷ ಟ್ರಂಪ್ ಸಹಿ ಕೂಡ ಬಿದ್ದಿದ್ದು ಅದು ಕಾನೂನು ಕೂಡ ಆಗೋಗಿದೆ. ಅದರ ಹೆಸರು ದಿ ಲ್ಯಾಕನ್ ರಿಲೇ ಆಕ್ಟ್. ಗೆಳೆಯರೆ, ಇದರ ಪ್ರಕಾರ ಇನ್ನು ಮುಂದೆ ಅಮೆರಿಕದಲ್ಲಿ ಯಾವುದೇ ಅಕ್ರಮ ವಲಸಿಗ ಯಾವುದೇ ರೀತಿಯ ಅಪರಾಧ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪ ಬಂದರೆ ಅಲ್ಲಿ ಕಾನೂನು, ವಿಚಾರಣೆ, ಕೋರ್ಟು ಇದ್ಯಾವುದಕ್ಕೂ ಅವಕಾಶ ಇಲ್ಲದೆ ಅವನನ್ನು ಬಂಧಿಸಲಾಗುತ್ತೆ. ಗಂಭೀರ ಪ್ರಕರಣಗಳಲ್ಲಿ ಆರೋಪ ಹೊತ್ತವರನ್ನ ಕ್ಯೂಬಾದ ಗೌಂಟನಾಮೋ ಬೇ ಕಾರಾಗೃಹಕ್ಕೆ ತಳ್ಳಲಾಗುತ್ತೆ. ಈ ಕಾನೂನನ್ನ ಡೆಮೊಕ್ರೆಟಿಕರು ಹಾಗೂ ಅಮೆರಿಕದ ಮಾನವ ಹಕ್ಕುಗಳ ಹೋರಾಟಗಾರರು ಅತ್ಯಂತ ಅಮಾನವೀಯ ಕಾನೂನು ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅನ್ನೋದನ್ನು ನೋಡೋದಕ್ಕೂ ಮೊದಲು ಈ ಲ್ಯಾಕನ್ ರಿಲೇ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಲ್ಯಾಕನ್ ರಿಲೇ 22 ವರ್ಷದ ಜಾರ್ಜಿಯಾದ ವಿದ್ಯಾರ್ಥಿನಿ. ಅಗಸ್ಟಾ ಕಾಲೇಜಲ್ಲಿ ನರ್ಸಿಂಗ್ ಕಲಿತಾ ಇದ್ಲು. ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಹೊರಗೆ ಹೋಗಿದ್ದ ಆಕೆಯನ್ನು
ಜೋಸ್ ಆಂಟೋನಿಯೋ ಇಬ್ಬರಾ ಅನ್ನೋನೊಬ್ಬ ಕೊಲೆ ಮಾಡ್ತಾನೆ. ಅವನು ಅಕ್ರಮ ವಲಸಿಗ. ಈ ಜೋಸ್ನನ್ನ ಬಂಧಿಸಲಾಗತ್ತೆ. ಅವನ ಮೇಲಿನ ಆರೋಪ ಸಾಬೀತಾಗಿ ಅವನಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಆದರೆ ಈ ಹತ್ಯೆ ಅಮೆರಿಕಾದಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಯಿತು. ಜನ ವಿಪರೀತ ಪ್ರಮಾಣದಲ್ಲಿ ಸಿಟ್ಟಿಗೆದ್ರು. ಇಲ್ಲಿ ಒಂದು ಕೊಲೆ ನಡೀತು ಅನ್ನೋದು ಒಂದು ಕಡೆ, ಆದರೆ ಅಕ್ರಮ ವಲಸಿಗನೊಬ್ಬ ಕೊಲೆ ಮಾಡಿದ್ದ ಅನ್ನೋದು ಆಕ್ರೋಶ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಇನ್ನು ಈ ಜೋಸ್ ಆಂಟೋನಿಯೋ ಕೆಲವೇ ವರ್ಷಗಳ ಹಿಂದೆ ಅಕ್ರಮವಾಗಿ ಅಮೆರಿಕಾಗೆ ಬಂದು ಅಧಿಕಾರಿಗಳಿಂದ ಅಲ್ಲಿ ಬಂಧಿತನಾಗಿದ್ದ. ಪೊಲೀಸರ ಜೊತೆ ಅನುಚಿತವಾಗಿ ವರ್ತಿಸಿದ ಆರೋಪ ಅವನ ಮೇಲಿತ್ತು. ಆದರೆ ಅವನನ್ನ ನ್ಯಾಯಾಲಯ ಬಿಡುಗಡೆ ಮಾಡ್ತು. ಅಲ್ಲವತ್ತು ಅವನ ಬಿಡುಗಡೆ ಆಗದೆ ಇದ್ದಿದ್ರೆ, ಅವನನ್ನ ನೇರವಾಗಿ ಅವನ ದೇಶಕ್ಕೆ ವಾಪಸ್ಸು ಕಳುಹಿಸಿ ಬಿಟ್ಟಿದ್ದಿದ್ರೆ ಅಲ್ಲಿ ಲ್ಯಾಕನ್ ರಿಲೇ ಕೊಲೆ ಆಗ್ತಾ ಇರಲಿಲ್ಲ ಅನ್ನೋ ವಾದ ಕೂಡ ಅಲ್ಲಿ ಶುರುವಾಯಿತು. ಟ್ರಂಪ್ ಇದನ್ನ ಆ ಭಾಗದ ಚುನಾವಣೆಗಾಗಿ ಬಳಸ್ಕೊಂಡ್ರು. ಅಕ್ರಮ ವಲಸಿಗರಿಂದ ದೇಶದ ಭದ್ರತೆಗೆ ಧಕ್ಕೆ ಬರ್ತಾ ಇದೆ ಅಂತ ಅಬ್ಬರಿಸಿದ್ರು. ಈಗ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಲ್ಯಾಕನ್ ಹೆಸರಲ್ಲಿ ಒಂದು ಕಾನೂನನ್ನು ರೂಪಿಸಲಾಗಿದೆ. ಹೇಗೆ ನಮ್ಮಲ್ಲಿ ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ನಡೆದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ನಿರ್ಭಯ ಹೆಸರಿನ ಕಾನೂನನ್ನು ಜಾರಿಗೆ ತರಲಾಯಿತೋ, ಅದೇ ರೀತಿ ಅಮೆರಿಕ ಲ್ಯಾಕನ್ ರಿಲೇ ಹೆಸರಲ್ಲೊಂದು ಕಾನೂನನ್ನು ಜಾರಿಗೆ ತಂದಿದೆ. ಒಳ್ಳೆಯದೇ ಅಲ್ವಾ? ಅದಕ್ಕೆ ವಿರೋಧ ಯಾಕೆ? ಗೆಳೆಯರೆ, ಈ ಕಾನೂನಿನ ವಿಶೇಷ ಏನು ಅಂದರೆ, ಇದರ ಅಡಿಯಲ್ಲಿ ಬಂಧಿತನಾದ ವ್ಯಕ್ತಿಗೆ ವಿಚಾರಣೆಯ ಅವಕಾಶ ಇರೋದಿಲ್ಲ. ಅವನನ್ನು ವಿಚಾರಣೆ ನಡೆಸಿದರೆ ತಾನೇ ನ್ಯಾಯಾಲಯಗಳು ಸಾಕ್ಷ್ಯಾಧಾರಗಳ ಕೊರತೆ ಕಾರಣ ಹೇಳಿ ಬಿಡುಗಡೆ ಮಾಡೋದು. ಸೊ ನಾವು ವಿಚಾರಣೆಯನ್ನೇ ಮಾಡೋದಿಲ್ಲ. ಅವನನ್ನು ಅರೆಸ್ಟ್ ಮಾಡ್ತೀವಿ, ಡಿಟೆನ್ಷನ್ ಸೆಂಟರ್ಲ್ಲಿ ಇಡ್ತೀವಿ, ಆನಂತರ ಅವನ ದೇಶಕ್ಕೆ ಡಿಪೋರ್ಟ್ ಮಾಡ್ತೀವಿ. ಅವನ ಮೇಲಿನ ಅಪರಾಧ ತುಂಬ ಗಂಭೀರವಾಗಿದ್ದರೆ ಗಾಂಟನಾಮೋ ಬೇ ಜೈಲಿಗೆ ಅವನನ್ನು ಕಳುಹಿಸ್ತೀವಿ ಅಂತ ಹೇಳ್ತಾ ಇದೆ ಅಮೆರಿಕ. ಗಾಂಟನಾಮೋ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿರೋದು ಕ್ಯೂಬಾದಲ್ಲಿ. ಆದರೆ ಇದರ ಮೇಲಿನ ಹಿಡಿತ ಅಮೆರಿಕದ ಕೈಯಲ್ಲಿದೆ. ಈ ಹಿಂದೆ ಭಾರತವನ್ನು ಬ್ರಿಟಿಷರು ಆಳ್ತಾ ಇದ್ದ ಕಾಲದಲ್ಲಿ ಅಂಡಮಾನ್ ನಿಕೋಬಾರಲ್ಲೊಂದು ಜೈಲಿತ್ತಲ್ಲ, ಆ ಥರದ ಜೈಲೊಂದು ಈ ಗಾಂಟನಾಮೋ ಬೇಯಲ್ಲಿದೆ. ಇದನ್ನು ಅತ್ಯಂತ ಭಯಾನಕ ಜೈಲು ಅಂತ ಹೇಳ್ತಾರೆ. ಇದು ಮಿಲಿಟರಿ ಜೈಲು. ದೇಶದ್ರೋಹಿಗಳು, ಭಯೋತ್ಪಾದಕರನ್ನ ಈ ಜೈಲಲ್ಲಿ ಅಮೆರಿಕ ಬಂಧಿಸಿಡುತ್ತೆ. ಈಗ ಅಲ್ಲಿಗೆ ಅಕ್ರಮ ವಲಸಿಗರನ್ನು ಕೂಡ ಕಳುಹಿಸುವ ನಿರ್ಧಾರವನ್ನು ಅಮೆರಿಕ ಮಾಡ್ತಾ ಇದೆ. ಗೆಳೆಯರೆ, ಅಕ್ರಮ ವಲಸಿಗರ ಮೇಲೆ ಯಾವುದೋ ಸಣ್ಣ ಪ್ರಕರಣ ದಾಖಲಾದರೂ ಅವರನ್ನು ತಕ್ಷಣ ಬಂಧಿಸಲಾಗುತ್ತೆ. ಯಾವುದೇ ವ್ಯಕ್ತಿಯನ್ನು ಬಂಧಿಸಿದರೆ ಅವನಿಗೆ ಅವನ ಮೇಲಿನ ಆರೋಪಗಳ ಬಗ್ಗೆ ಸಮರ್ಥನೆ ಕೊಡೋದಕ್ಕೆ, ತಾನು ನಿರಪರಾಧಿ ಅಂತ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು. ಆದರೆ ಈ ಕಾನೂನು ಅಂಥ ಅವಕಾಶವನ್ನು ಕಲ್ಪಿಸೋದಿಲ್ಲ. ಇದು ಯಾಕೆ ಅಪಾಯಕಾರಿ ಅನ್ನಿಸ್ಕೊಳ್ಳುತ್ತೆ ಅಂದರೆ, ನಾಳೆ ಯಾರೋ ವಲಸಿಗನ ಮೇಲೆ ವಿನಾಕಾರಣ ಉದ್ದೇಶಪೂರ್ವಕವಾಗಿ ಯಾರಾದರೂ ಒಂದು ಆರೋಪವನ್ನು ಹೊರಿಸಿದ್ರು ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ಅವನು ವಿಚಾರಣೆಯೇ ಇಲ್ಲದೆ ವಿನಾಕಾರಣ ಜೈಲು ಪಾಲಾಗಬೇಕಾಗತ್ತೆ. ಮೊದಲೇ ಅಮೆರಿಕಾದ ಸಾಕಷ್ಟು ಜನ ರೇಸಿಸ್ಟ್ಗಳ ಥರ ವರ್ತಿಸ್ತಾರೆ. ರೇಸಿಸಂನ ಹುಚ್ಚನ್ನ ತಲೆಗೇರಿಸಿಕೊಂಡಿದ್ದಾರೆ. ಹೀಗಾಗಿ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ಸಾಕಷ್ಟು ನಿರಪರಾಧಿಗಳನ್ನ ಶಿಕ್ಷೆಗೆ ಈಡು ಮಾಡೋ ಸಾಧ್ಯತೆಯ ಅಪಾಯ ಈ ಕಾನೂನಿನಲ್ಲಿದೆ. ಅದರಲ್ಲೂ ಅಮೆರಿಕ ಇಡೀ ಜಗತ್ತಿಗೆ ಮಾನವ ಹಕ್ಕುಗಳ ಬಗ್ಗೆ ಪಾಠ ಮಾಡ್ತಾ ಇರುತ್ತೆ. ಹೀಗಿರುವಾಗ ನಾವು ಇಂಥ ಅಮಾನವೀಯ ಕಾನೂನುಗಳನ್ನು ಅಳವಡಿಸಿಕೊಳ್ಳಬಾರದು, ಜಾರಿಗೆ ತರಬಾರದು ಅನ್ನೋದು ಅಲ್ಲಿನ ಡೆಮೊಕ್ರೆಟಿಕ್ಕರ ವಾದ. ಆದರೆ ಈ ಕಾಯ್ದೆಯನ್ನು ಬೆಂಬಲಿಸಿ ಕೆಲ ಡೆಮೊಕ್ರೆಟಿಕ್ಕರು ಕೂಡ ಮತ ಚಲಾಯಿಸಿದ್ದಾರೆ. ಅವರು ತಮ್ಮ ಕ್ಷೇತ್ರಗಳಲ್ಲಿನ ಜನರ ಅಭಿಪ್ರಾಯಗಳಿಗೆ ಕಿವಿ ಕೊಟ್ಟಿದ್ದಾರೆ. ಅಂದ್ರೆ ಅಮೆರಿಕಾದಲ್ಲಿ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ದೊಡ್ಡ ಕೂಗಿದೆ. ಈ ಬಹುಸಂಖ್ಯಾತರ ದನಿಗೆ ಅಮೆರಿಕ ಕಿವಿಗೊಟ್ಟಿದೆ. ಇನ್ನು ನಮ್ಮಲ್ಲಿ ಭಾರತದಲ್ಲಿ ಬಹುಸಂಖ್ಯಾತರ ದನಿ ಯಾವಾಗಲೂ ತುಳಿಯಲ್ಪಡುತ್ತೆ. ಇಲ್ಲಿ ಅಲ್ಪರಿಗೆ ಮಹತ್ವ. ಹೀಗಾಗಿನೇ ನಮ್ಮಲ್ಲಿ ಅಕ್ರಮ ವಲಸೆಗಳನ್ನು ತಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಲ್ಯಾಕನ್ ಕಾನೂನು ಇದೆಯಲ್ಲ, ಇದು ಅಕಸ್ಮಾತ್ ಅಮೆರಿಕದ ಯಾವುದಾದ್ರೂ ರಾಜ್ಯದ ಸರ್ಕಾರ ಅಥವಾ ಅಲ್ಲಿನ ಅಧಿಕಾರಿಗಳು ಅಕ್ರಮ ವಲಸೆಗಳ ಬಗ್ಗೆ ಗೊತ್ತಿದ್ದೂ ಕೂಡ ಅಕ್ರಮ ವಲಸಿಗರನ್ನ ಡಿಪೋರ್ಟ್ ಮಾಡೋದರಲ್ಲಿ ವಿಫಲರಾದ್ರೆ ಅಥವಾ ಉದ್ದೇಶಪೂರ್ವಕವಾಗಿ ಕ್ರಮ ಕೈಗೊಳ್ಳದೇ ಇದ್ರೆ ಆ ಅಧಿಕಾರಿಗಳನ್ನ ಕೂಡ ವಿಚಾರಣೆಗೆ ಒಳಪಡಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೀಗಾಗಿ ಈ ಕಾಯ್ದೆಯ ಮೂಲಕ ಅಮೆರಿಕ ಇನ್ನು ಮುಂದೆ ಅಕ್ರಮ ವಲಸೆಗಳನ್ನ ಮಟ್ಟ ಹಾಕೋದಿಕ್ಕೆ ಸಾಧ್ಯ ಆಗಬಹುದು. ಇನ್ನು ನಮ್ಮಲ್ಲಿ ನೀವು ಯಾವ ರಾಜ್ಯಕ್ಕೆ ಹೋದರೂ ಬಾಂಗ್ಲಾದೇಶಿ, ರೋಹಿಂಗ್ಯಾ ಅಕ್ರಮ ವಲಸಿಗರಿದ್ದೇ ಇದ್ದಾರೆ. ಆದರೆ ನಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಇದೆ ನೋಡಿ, ಅದು ಈ ಅಕ್ರಮ ವಲಸಿಗರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ. ಈಗ ನೋಡಿ, ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಎಷ್ಟು ದಿನ ಆಯ್ತಲ್ವಾ? ಯಾರನ್ನಾದ್ರೂ ಅರೆಸ್ಟ್ ಮಾಡಿರೋ ಸುದ್ದಿ, ಯಾರನ್ನಾದ್ರೂ ಡಿಪೋರ್ಟ್ ಮಾಡಿರೋ ಸುದ್ದಿಯನ್ನು ನೀವೇನಾದ್ರೂ ಕೇಳಿದ್ದೀರಾ? ಮೇರಾ ಭಾರತ್ ಮಹಾನ್, ಮೇರಾ ಭಾರತ್ ಮಹಾನ್ ಅಂತ ಹೇಳೋದು ಇದೇ ಕಾರಣಕ್ಕೇನೆ. ಇನ್ನು ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ನಡುವೆ ಮತ್ತೊಂದು ಬೆಳವಣಿಗೆ ನಡೆದಿದೆ. ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ನಂತರ ಅವರು ನಾನಾ ದೇಶಗಳ ಮೇಲೆ ಟ್ಯಾರಿಫ್ ಅನ್ನು ಹೇರ್ತಾ ಇದ್ದಾರೆ.
ನಾನಾ ದೇಶಗಳ ಅಧ್ಯಕ್ಷರು ಪ್ರಧಾನಿಗಳನ್ನ ಭೇಟಿಯಾಗೋದಕ್ಕೆ ಉತ್ಸಾಹವನ್ನು ಕೂಡ ತೋರಿಸ್ತಾ ಇದ್ದಾರೆ. ಈ ರಾಜತಾಂತ್ರಿಕ ಭೇಟಿಗಳಿಗೆ ಸಾಕಷ್ಟು ಜನಕ್ಕೆ ಆಹ್ವಾನ ಬರ್ತಾ ಇದೆ. ಅದೇ ಥರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಅಮೆರಿಕಾಗೆ ಆಹ್ವಾನಿಸಿರುವುದಾಗಿ ವೈಟ್ ಹೌಸ್ನ ಪ್ರಕಟಣೆ ತಿಳಿಸಿದೆ. ಇತ್ತೀಚೆಗೆ ಅಂದರೆ ಜನವರಿ 27ನೇ ತಾರೀಕು ಪ್ರಧಾನಿ ಮೋದಿ ಹಾಗೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಒಂದು ದೂರವಾಣಿ ಸಂಭಾಷಣೆ ನಡೆಯಿತು. ಆ ಸಂದರ್ಭದಲ್ಲಿ ಎರಡೂ ದೇಶಗಳು ನಾನಾ ಸಮಸ್ಯೆಗಳ ಬಗ್ಗೆ ಮಾತುಕತೆಗಳನ್ನು ನಡೆಸಿದ್ವು. ಟ್ಯಾರಿಫ್ ಬಗ್ಗೆ ಕೂಡ ಮಾತುಕತೆ ಆಯಿತು. ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋ ನಿಟ್ಟಲ್ಲಿ ಎರಡೂ ದೇಶಗಳ ನಾಯಕರು ಚರ್ಚೆ ಮಾಡಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಭಾರತದ ಪ್ರಧಾನಿಯನ್ನ ಅಮೆರಿಕಾಗೆ ಆಹ್ವಾನಿಸಲಾಗ್ತಾ ಇದೆ. ಅಲ್ಲಿ ಮತ್ತಷ್ಟು ಮಾತುಕತೆಗಳು ನಡೆಯುವ ಸಾಧ್ಯತೆ ಇದೆ. ಬಹುಶಃ ಈ ಸಂದರ್ಭದಲ್ಲಿ ಭಾರತ ತನ್ನ ರಕ್ಷಣಾ ಇಲಾಖೆಗೆ ಬೇಕಾದ ಅತ್ಯಗತ್ಯ ಆಯುಧಗಳ ವಿಷಯದಲ್ಲಿ ರಷ್ಯಾ ಮೇಲಿನ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಿಕೊಂಡು ಅಮೆರಿಕದ ಆಯುಧಗಳನ್ನು ಹೆಚ್ಚು ಖರೀದಿ ಮಾಡೋ ಹಾಗೆ ಅಮೆರಿಕ ಭಾರತದ ಮೇಲೆ ಒಂದಷ್ಟು ಒತ್ತಡಗಳನ್ನು ಹೇರುವ ಸಾಧ್ಯತೆಗಳು ಕೂಡ ಇರುತ್ತವೆ. ಇನ್ನು 2023-24 ಲೆಕ್ಕಾಚಾರಗಳ ಪ್ರಕಾರ ಎರಡೂ ದೇಶಗಳ ನಡುವೆ ಸುಮಾರು $118 ಬಿಲಿಯನ್ ವ್ಯಾಪಾರ ವಹಿವಾಟುಗಳು ನಡೆಯುತ್ತವೆ. ಅದರಲ್ಲಿ ಸುಮಾರು $35 ಬಿಲಿಯನ್ ಹೆಚ್ಚು ಟ್ರೇಡ್ ಸರ್ಪ್ಲಸ್ ಅನ್ನ ಅಂದರೆ ವ್ಯಾಪಾರ ಲಾಭವನ್ನು ಭಾರತ ಹೊಂದಿದೆ. ಹೀಗಾಗಿ ಅಮೆರಿಕ ಜೊತೆ ವ್ಯಾಪಾರ ಸಂಘರ್ಷಕ್ಕಿಳಿಯೋದು, ಟ್ರೇಡ್ ವಾರ್ಗೆ ಮುಂದಾಗೋದು ಇದು ಯಾವುದೂ ಕೂಡ ಭಾರತದ ಮಟ್ಟಿಗೆ ಒಳ್ಳೆಯ ಲಕ್ಷಣನೂ ಅಲ್ಲ, ಲಾಭದಾಯಕ ನಿರ್ಧಾರನೂ ಅಲ್ಲ. ನಾವು ಚೈನಾ ಅನ್ನೋ ಅತಿ ದೊಡ್ಡ ಶತ್ರುವನ್ನ ನಮ್ಮ ಹೆಗಲ ಮೇಲೆ ಕೂಡಿಸ್ಕೊಂಡಿದ್ದೀವಿ. ಚೈನಾ ನಮ್ಮ ಪಕ್ಕದಲ್ಲೇ ಇದೆ. ಚೈನಾನ ಸಮರ್ಥವಾಗಿ ಎದುರಿಸೋದು ಅಂದ್ರೆ ಬರೀ ಯುದ್ಧದ ಮೂಲಕ ಅಲ್ಲ, ವ್ಯಾಪಾರ, ಹೂಡಿಕೆ, ಆರ್ಥಿಕ ಅಭಿವೃದ್ಧಿಯ ವಿಷಯದಲ್ಲಿ ಕೂಡ ನಾವು ಚೈನಾಗೆ ಪರ್ಯಾಯವಾಗಿ ಬೆಳಿಬೇಕಾಗತ್ತೆ. ಚೈನಾನ ದಾಟಿ ನಾವು ಮುಂದಕ್ಕೆ ಹೋಗ್ತೀವಿ ಅನ್ನೋದಕ್ಕಿಂತ ಚೈನಾ ಜೊತೆಗಿನ ಈ ಆರ್ಥಿಕ ಯುದ್ಧದಲ್ಲಿ, ಅಭಿವೃದ್ಧಿಯ ಯುದ್ಧದಲ್ಲಿ ಭಾರತ ಪ್ರಗತಿಯನ್ನ, ಗೆಲುವನ್ನ ಸಾಧಿಸಬೇಕು ಅಂದ್ರೆ ಅದಕ್ಕೆ ಪಶ್ಚಿಮದ ದೇಶಗಳ ನೆರವಿನ ಅಗತ್ಯ ಕೂಡ ತುಂಬಾನೇ ಇದೆ. ಅದರಲ್ಲೂ ಅಮೆರಿಕದ ಹೂಡಿಕೆಗಳು, ಅಮೆರಿಕದ ನೆರವು ಭಾರತಕ್ಕೆ ಬೇಕಾಗುತ್ತೆ. ಹೀಗಾಗಿ ಅಮೆರಿಕ ಜೊತೆಗಿನ ಸಂಬಂಧಗಳನ್ನ ರಬ್ ಮಾಡಿಕೊಳ್ಳದೆ ಭಾರತ ತನಗೆ ಬೇಕಾದ ಲಾಭಗಳನ್ನೆಲ್ಲಿ ಬುದ್ಧಿವಂತಿಕೆಯಿಂದ ಪಡ್ಕೋಬೇಕಾಗತ್ತೆ. ಆ ನಿಟ್ಟಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಡೊನಾಲ್ಡ್ ಟ್ರಂಪ್ ಅವರ ನಡುವೆ ನಡೆಯಲಿರುವ ಮಾತುಕತೆಗಳು ಯಾವ ಮಟ್ಟಕ್ಕೆ ಭಾರತಕ್ಕೆ ಲಾಭ ತಂದುಕೊಡುತ್ತವೆ ಅನ್ನೋದನ್ನ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ, ಅಮೆರಿಕ ಅಲ್ಲಿನ ಭಾರತೀಯ ಅಕ್ರಮ ವಲಸಿಗರನ್ನ ವಾಪಸ್ಸು ಕಳುಹಿಸ್ತಾ ಇರುವ ಮತ್ತು ಅಕ್ರಮ ವಲಸೆಗಳನ್ನು ತಡೆಯೋದಿಕ್ಕೆ ಅಂತಲೇ ತಂದ ಹೊಸ ಕಾನೂನಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.